ನಮಸ್ಕಾರ. ವೈಭವ ನ್ಯೂಸ್ಗೆ ಸ್ವಾಗತ. ಕುಡಿಯುವ ನೀರಿನ ಯೋಜನೆಗೆ ರಾಜ್ಯ ಸರ್ಕಾರದಿಂದ 30 ಕೋಟಿ ರೂಪಾಯಿ ವಿಶೇಷ ಅನುದಾನ ಮಂಜೂರಾಗಿದೆ ಎಂದು ಶಾಸಕ ಹಂಪನಗೌಡ ಬಾದರ್ಲಿ ತಿಳಿಸಿದರು. ಅವರು ನಗರದ ತಮ್ಮ ನಿವಾಸದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ತುರುವಿಹಾಳ್ ಕುಡಿಯುವ ನೀರಿನ ಕೆರೆ ಅಭಿವೃದ್ಧಿಗೆ 20 ಕೋಟಿ ರೂಪಾಯಿ, ನಗರ ಯೋಜನಾ ಪ್ರಾಧಿಕಾರ ವ್ಯಾಪ್ತಿಯ ಕೆರೆಗಳ ಅಭಿವೃದ್ಧಿಗೆ 6.75 ಕೋಟಿ ರೂಪಾಯಿ ಹಾಗೂ ನಗರಸಭೆ ವ್ಯಾಪ್ತಿಯ ವಿವಿಧ ಕೆರೆಗಳ ಅಭಿವೃದ್ಧಿಗೆ 2 ಕೋಟಿ ಹಣ ಮಂಜೂರಾಗಿದ್ದು, ತುರುವಿಹಾಳದಲ್ಲಿರುವ ಬೃಹತ್ ಕುಡಿಯುವ ನೀರಿನ ಕೆರೆ ಅಭಿವೃದ್ಧಿಗೊಳಿಸಿ ಸಿಂಧನೂರು ಪಟ್ಟಣದ ನಿವಾಸಿಗಳಿಗೆ ಪ್ರತಿದಿನ ಕುಡಿಯುವ ನೀರು ಪೂರೈಕೆ ಮಾಡಲು ಕ್ರಮ ವಹಿಸಲಾಗುವುದು ಎಂದರು. ನಗರದ ವಾರ್ಡ್ ನಂಬರ್ 20 ರಿಂದ 30ನೇ ವಾರ್ಡಿನವರೆಗೆ ಸಿಸಿ ರಸ್ತೆ ನಿರ್ಮಿಸಲು ಕೆಕೆಆರ್ಡಿಬಿ ಯೋಜನೆಯಿಂದ 20 ಕೋಟಿ ಅನುದಾನ ಬಿಡುಗಡೆಯಾಗಿದ್ದು, ಶೀಘ್ರವೇ ಟೆಂಡರ್ ಕಾಮಗಾರಿ ಪ್ರಾರಂಭಿಸಲು ಚಾಲನೆ ನೀಡಲಾಗುವುದು ಎಂದರು. ತಾಲೂಕಿನ ಗೊರೆಬಾಳದಿಂದ ವೆಂಕಟೇಶ್ವರ ಕ್ಯಾಂಪ್ವರೆಗೆ ರಸ್ತೆ ಅಗಲೀಕರಣ ಹಾಗೂ ಚರಂಡಿ ನಿರ್ಮಾಣಕ್ಕೆ 20 ಕೋಟಿ ರೂಪಾಯಿ ಅನುದಾನ ಬಿಡುಗಡೆಯಾಗಿದೆ. ಕೆಕೆಆರ್ಡಿಬಿ ಮೈಕ್ರೋ ಯೋಜನೆಯಲ್ಲಿ 9 ಪ್ರೌಢಶಾಲೆಗಳ ಕೊಠಡಿ ನಿರ್ಮಾಣಕ್ಕೆ 12 ಕೋಟಿ ರೂಪಾಯಿ ಬಿಡುಗಡೆಯಾಗಿದೆ ಎಂದರು. ನಗರ ಯೋಜನಾ ಪ್ರಾಧಿಕಾರದ ಕಚೇರಿಯನ್ನು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಮೇಲ್ದರ್ಜೆಗೇರಿಸಲು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಹಾಗೂ ಸಿಂಧನೂರು ಕಲ್ಮಲ ಚತುಷ್ಪಥ ರಸ್ತೆ ಅಭಿವೃದ್ಧಿಗೆ 1,636 ರೂಪಾಯಿ ಅನುದಾನವಿರಿಸಿ ಟೆಂಡರ್ ಕರೆಯಲಾಗಿದೆ. ಶೀಘ್ರವೇ ಕಾಮಗಾರಿ ಪ್ರಾರಂಭಿಸಲಾಗುವುದು ಎಂದರು. ಸುದ್ದಿಗಾರರ ಪ್ರಶ್ನೆಗೆ ಉತ್ತರಿಸಿದ ಅವರು, ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ನಾನಲ್ಲ. ನನಗೆ ಯಾವ ನಿಗಮದ ಅಧ್ಯಕ್ಷ ಸ್ಥಾನ ಬೇಕಾಗಿಲ್ಲ. ಅಧ್ಯಕ್ಷ ಸ್ಥಾನವನ್ನು ನೀಡಿದರೂ ನಾನು ತೆಗೆದುಕೊಳ್ಳುವುದಿಲ್ಲ ಎಂದು ಪ್ರತಿಕ್ರಿಯಿಸಿದರು. ಕುಡಿಯುವ ನೀರಿನ ಯೋಜನೆಗೆ ವಿಶೇಷ ಅನುದಾನವನ್ನು 30 ಕೋಟಿ 20 ಕೋಟಿ ವಿಶೇಷ ಅನುದಾನ, 6 ಕೋಟಿ 70 ಲಕ್ಷ ರೂಪಾಯಿ ಟೌನ್ ಪ್ಲಾನಿಂಗ್ ಅಥಾರಿಟಿಯ ಕೆರೆ ಅಭಿವೃದ್ಧಿ ಅನುದಾನ, 6 ಕೋಟಿ 75 ಲಕ್ಷ ಮತ್ತು ಉಳಿದಿರ್ತಕ್ಕಂಥ 2 ಕೋಟಿ ಚಿಲ್ಲರ ಪುರಸಭೆಯ ವಿವಿಧ ಅನುದಾನದಲ್ಲಿ ಕೈಗೆತ್ತಿಕೊಂಡು ಸುಮಾರು 6 MLD ಕುಡಿಯುವ ನೀರಿನ ಹೊಸ ಕೆರೆಯನ್ನು, ಈಗಿರುವ ಕೆರೆಯ ಪಕ್ಕದಲ್ಲಿ 140 ಎಕರೆ ಭೂಮಿ ಉಳಿದಿತ್ತು. ಆ ಭೂಮಿಯಲ್ಲಿ ಕೆರೆ ನಿರ್ಮಾಣ ಮಾಡಿ ಈಗೇನು 5 ದಿನಗಳ ನೀರಿನ ಸರಬರಾಜಿದೆ ಅದನ್ನು ಪ್ರತಿನಿತ್ಯ ಸಿಂಧನೂರು ಜನತೆಗೆ ನೀರು ಒದಗಿಸ್ತಕ್ಕಂಥ ವಿಚಾರವನ್ನಿಟ್ಟುಕೊಂಡು ಈ ಒಂದು ಅನುದಾನವನ್ನು ಬಿಡುಗಡೆ ಮಾಡಿಸಿ ರಾಜ್ಯ ಸರ್ಕಾರ ಆದೇಶ ಮಾಡಿದೆ. ಬರ್ರಿ ಪಟ್ಟಣ 1 ಲಕ್ಷ ಜನಸಂಖ್ಯೆಗೂ ಮೀರಿ ಬೆಳೆದಿರತಕ್ಕಂಥ ಒಂದು ಪಟ್ಟಣ. ಮೂವತ್ತೊಂದು ವಾರ್ಡ್ಗಳು, ಪ್ರತಿನಿತ್ಯ 25ರಿಂದ 30 ಸಾವಿರ ಜನ ಫ್ಲೋಟಿಂಗ್ ಪಾಪ್ಯುಲೇಷನ್ ಓಡಾಡ್ತಕ್ಕಂಥ ಜನ. ಈಗಿರ್ತಕ್ಕಂಥ ವ್ಯವಸ್ಥೆ 5 ದಿನಕ್ಕೊಮ್ಮೆ ಸರಬರಾಜಿದೆ. ಅದನ್ನು ನಿಲ್ಲಿಸುವ ಉದ್ದೇಶದಿಂದ ಇವತ್ತು ಈ ಒಂದು ಹೊಸ ಕೆರೆ ನಿರ್ಮಾಣ ಮಾಡಬೇಕು ಅಂತ ಒಂದು ತೀರ್ಮಾನ ಮಾಡಿ ಸರ್ಕಾರದಿಂದ ಅನುದಾನವನ್ನು ಮಂಜೂರು ಮಾಡಿಸಿ ಆದೇಶವನ್ನು ಮಾಡಿಸಲಾಗಿದೆ. ಇದ್ರ ಜೊತೆಗೆ ಹೊಸ ವರ್ಷದಲ್ಲಿ 8 ತಿಂಗಳ ಅವಧಿಯಲ್ಲಿ ಗೊರೆಬಾಳ್ ಕ್ಯಾಂಪಿನಿಂದ ವೆಂಕಟೇಶ್ವರ ಕ್ಯಾಂಪಿನವರೆಗೂ ಅಂದಾಜು 20 ಕೋಟಿಯಲ್ಲಿ ಆ ರಸ್ತೆಯನ್ನು ಅಗಲೀಕರಣ ಮಾಡಿ ಡಾಂಬರೀಕರಣ ಮಾಡತಕ್ಕಂಥ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಅದಲ್ಲದೆ ಹಿಂದೆ ನಾನು ಹೇಳಿದ್ದೆ, ಸಿಂಧನೂರು ಟು ಕಲ್ಮಲ ರಸ್ತೆ 77 ಕಿಲೋಮೀಟರ್, 4 ಪಥದ ರಸ್ತೆ ಬಜೆಟ್ನಲ್ಲಿ ಅನುಮೋದನೆ ಮಾಡಿಸಿ ಅಂದಾಜು ಪಟ್ಟಿ ತಯಾರು ಮಾಡಿಸಿ
ಹೋದ ಡಿಸೆಂಬರ್ 28ರಂದು ಟೆಂಡರ್ ಕೂಡ ಕರೆಯಲಾಗಿದೆ. ಈ ತಿಂಗಳು 23ರವರೆಗೂ ಟೆಂಡರ್ ಅವಧಿ ಇದೆ. ಆ ಅವಧಿ ಮುಗಿದ ನಂತರ ಗುತ್ತೇದಾರನ ನೇಮಕ ಮಾಡಿ ಆ ಕಾಮಗಾರಿಯನ್ನು ಕೂಡ ಶೀಘ್ರದಲ್ಲಿ ಪ್ರಾರಂಭ ಮಾಡಲಾಗಿದೆ. 1636 ಕೋಟಿ 77 ಕಿಲೋಮೀಟರ್ 4 ಪಥದ ರಸ್ತೆ 1636 1636 ಕೋಟಿ ಮತ್ತು 2 ಹೈಸ್ಕೂಲುಗಳು ಈಗಾಗಲೇ ಉದ್ಘಾಟನೆಗಳಾಗಿದ್ದಾವೆ. ಹೊಸ ಹೈಸ್ಕೂಲುಗಳು ಮಾಡಿಸುವಾರದಲ್ಲಿ ಒಂದು, ಉದ್ಬಾಳದಲ್ಲಿ ಒಂದು. ಎಲ್ಲೇರಿ 19 ಜಿಲ್ಲೆಗೆ ಒಂದು ಕೊಟ್ಟರೆ ಪುಣ್ಯ. 30 ಜಿಲ್ಲೆದೇ ಒಬ್ಬೊಬ್ರಿಗೆ ಒಂದೊಂದೊಂದು ಆಯ್ಕೆ ಮಾಡಿದ್ರೆ 30 ಹೋಗಿಬಿಡ್ತಾರೆ. 30 ಮಂದಿ ಆಗಿರೋ 75 ಹೋಗಿ. ಇಲ್ಲ ಸರ್, 74 ಸ್ಕೇಲ್ ಇಂಡಸ್ಟ್ರಿ ಡೆವಲಪ್ಮೆಂಟ್ ಬರೀ ಏನು ಸಣ್ಣ ಕೈಗಾರಿಕೆ ಅಭಿವೃದ್ಧಿ ನಿಗಮ ಅಂತ ಸಿದ್ದರಾಮಯ್ಯವ್ರಿಗೆ ಹೇಳಿ ನಾನು ನಮ್ಮ ಮುಖಂಡರುಗಳಿಗೆ ಹೊರಕೊಟ್ಟೀನಿ. ಯಾರು ಏನೋ ಗೊತ್ತಿಲ್ಲ, ಎಷ್ಟು ಏನೋ ಗೊತ್ತಿಲ್ಲ. ಈಗಿನ ಪರಿಸ್ಥಿತಿಯಾಗ ಇವೆಲ್ಲ ಶಾಸಕರಿಗೆ ಭಾಳ ಕೊಟ್ಟಿರೋದ್ರಿಂದ ಜಿಲ್ಲೆಗೆ ಒಂದು ಆಗ್ಬೋದು ಮ್ಯಾಕ್ಸಿಮಮ್, ಅದಕ್ಕಿಂತ ಜಾಸ್ತಿ ಆಗಲಿಕ್ಕೆ. ಈ ಸಂದರ್ಭದಲ್ಲಿ ಮುಖಂಡರಾದ ಎನ್ ಶಿವನಗೌಡ ಗೊರೆಬಾಳ್, ಎನ್ ಅಮರೇಶ್, ಅಶೋಕ್ ಮುಲೋಟಿ, ರಂಗನಗೌಡ ಗೊರೆಬಾಳ್, ಮಲ್ಲನಗೌಡ ಮಾವಿನಮಡುಗು, ಸಾಯಿರಾಮಕೃಷ್ಣ ಸೇರಿದಂತೆ ಅನೇಕರಿದ್ದರು. ಅಂಬಾದೇವಿ ಜಾತ್ರಾ ಮಹೋತ್ಸವಕ್ಕೆ ಬರುವ ಭಕ್ತರಿಗೆ ಮೂಲ ಸೌಕರ್ಯ ಒದಗಿಸಬೇಕು, ಭಕ್ತರಿಗೆ ತೊಂದರೆಯಾಗದಂತೆ ನೋಡಿಕೊಂಡು ದೇವಸ್ಥಾನದ ಪಾವಿತ್ರ್ಯತೆ ಕಾಪಾಡಬೇಕು ಎಂದು ಶಾಸಕ ಬಾದರ್ಲಿ ಹಂಪನಗೌಡ ಅಧಿಕಾರಿಗಳಿಗೆ ಸೂಚಿಸಿದರು. ಅವರು ತಾಲೂಕಿನ ಅಂಬಾಮಠದ ಸಿದ್ದಪರ್ವತ ಅಂಬಾದೇವಿ ದೇವಸ್ಥಾನದ ಜಾತ್ರಾ ಮಹೋತ್ಸವದ ಅಂಗವಾಗಿ ತಾಲೂಕಾ ಮಟ್ಟದ ಅಧಿಕಾರಿಗಳ ಸಭೆ ನಡೆಸಿ ಮಾತನಾಡಿದರು. ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸಲು ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಾರೆ. ಬಂದಂತಹ ಭಕ್ತರಿಗೆ ಕುಡಿಯುವ ನೀರು ಸೇರಿದಂತೆ ಮೂಲಭೂತ ಸೌಕರ್ಯ ಒದಗಿಸಲು ಎಲ್ಲ ರೀತಿಯಲ್ಲಿ ಸಿದ್ಧತೆ ಮಾಡಿಕೊಳ್ಳಬೇಕು. ಅಂತರ್ರಾಜ್ಯದಿಂದ ಬರುವ ಭಕ್ತರಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳಬೇಕು ಎಂದರು. ಜಾತ್ರಾ ಮಹೋತ್ಸವದ ನಂತರ ದೇವಸ್ಥಾನದ ಕಾಮಗಾರಿ ಪ್ರಾರಂಭಿಸಲಾಗುವುದು. ದೇವಸ್ಥಾನಕ್ಕೆ ಬೇಕಾದ ಎಲ್ಲ ರೀತಿಯ ಸರ್ಕಾರದ ಸೌಲಭ್ಯಗಳನ್ನು ಒದಗಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ಶಾಸಕರು ಹೇಳಿದರು. ಈ ಬಾರಿ ಕಾಲುವೆಗೆ ನೀರಿಲ್ಲದ ಹಿನ್ನೆಲೆಯಲ್ಲಿ ಭಕ್ತರು ಸ್ವಯಂ ಪ್ರೇರಿತರಾಗಿ ಟ್ರಾಕ್ಟರ್ಗಳ ಟ್ಯಾಂಕರ್ಗಳನ್ನು ಬಿಡಬೇಕೆಂದು ಮನವಿ ಮಾಡಿದ ಅವರು ಟ್ರಾಕ್ಟರ್ ಬಾಡಿಗೆ ನೀಡುವ ಬಗ್ಗೆ ಭರವಸೆ ನೀಡಿದರು. ಜೊತೆಗೆ ಹೆಚ್ಚಿನ ಜನಸಂಖ್ಯೆ ಸೇರುವ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರು ಕಡ್ಡಾಯವಾಗಿ ಮಾಸ್ಕ್ ಧರಿಸುವ ಮೂಲಕ ಕೋವಿಡ್ ನಿಯಮಗಳನ್ನು ಮಾಡಬೇಕೆಂದು ಹೇಳಿದರು. ಈ ಸಂದರ್ಭದಲ್ಲಿ ಸೋಮಲಾಪುರ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ರೇಣುಕಮ್ಮ, ದೇವಸ್ಥಾನದ ಆಡಳಿತ ಮಂಡಳಿ ಅಧ್ಯಕ್ಷ ರಾಜಶೇಖರ್ ಹಿರೇಮೆಟ್, ತಹಸೀಲ್ದಾರ್ ಅರುಣ್ ಎಚ್ ದೇಸಾಯಿ, ಮುಖಂಡರಾದ ಎನ್ ಶಿವನಗೌಡ ಗೊರೆಬಾಳ್, ಎನ್ ಅಮರೇಶ್, ಬಸವರಾಜ್ ಹಿರೇಗೌಡರ್, ಅಶೋಕ್ ಮುಲೋಟಿ, ರಂಗನಗೌಡ ಗೊರೆಬಾಳ್, ಡಿವೈಎಸ್ಪಿ ಬಿಎಸ್ ತಳವಾರ್, ಪಿಐ ದುರ್ಗಪ್ಪ, ಪಿಎಸ್ಐ ಮಹಮ್ಮದ್ ಇಶಾಕ್ ಸೇರಿದಂತೆ ಹಲವರಿದ್ದರು. ಯಾವ ರೀತಿ ಈ ಜಾತ್ರಾ ಮಹೋತ್ಸವ ಬಹಳ ಅಚ್ಚುಕಟ್ಟಾಗಿ ವಿಜೃಂಭಣೆಯಿಂದ ಮತ್ತು ಯಾವುದೇ ಅಡೆತಡೆ ಇರಲಾರದೆ ನೆರವೇರಬೇಕು ಅನ್ನೋ ಒಂದು ಉದ್ದೇಶದಿಂದ ಕೆಲವು ಸೂಚನೆಗಳನ್ನು ಹೋಗಿದ್ದು. ಅದರ ಪ್ರಕಾರ ಈಗಾಗಲೇ ಸಿದ್ಧತೆಗಳನ್ನು ದೇವಸ್ಥಾನದ ಸಮಿತಿಯ ಅಧ್ಯಕ್ಷರು, ಪದಾಧಿಕಾರಿಗಳು, ತಹಸೀಲ್ದಾರ್, DSP ಅವರು ಮತ್ತು ವಿವಿಧ ಇಲಾಖೆಯ ಎಲ್ಲ ಸಹಾಯ ಸಹಕಾರದೊಂದಿಗೆ ಬಹಳ ವ್ಯವಸ್ಥಿತವಾಗಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಕೆಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಳ್ಳೋದಿಷ್ಟೇ, ಬಹಳಷ್ಟು ಲಕ್ಷಾನುಗಟ್ಟಲೆ ಜನರು ಭಕ್ತರು ಆ ಜಾತ್ರಾ ಮಹೋತ್ಸವ ಕಾರ್ಯಕ್ರಮದಲ್ಲಿ 25ನೇ ತಾರೀಕಿನಿಂದ 28ನೇ ತಾರೀಕಿವರೆಗೂ ಭಾಗಿಗಳಾಗುತ್ತಾರೆ. ಆ ಅವಧಿಯಲ್ಲಿ ಒಂದು ರಸ್ತೆಯಲ್ಲಿ ಯಾವುದೇ ಅಡೆತಡೆ ಆಗಲಾರದಂಥ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡಿಕೊಳ್ಳೋದು, ಕುಡಿಯುವ ನೀರಿನ ಸಮಸ್ಯೆ ಆಗಲಾರದ ರೀತಿಯಲ್ಲಿ ಸಂಪೂರ್ಣವಾಗಿ ಅದರ ವ್ಯವಸ್ಥೆಯನ್ನು ಮಾಡೋದು ಮತ್ತು ವಿದ್ಯುತ್ ಶಕ್ತಿ ಕತ್ತಲಾಗಲಾರದ ರೀತಿಯಲ್ಲಿ ವಿದ್ಯುತ್ ಶಕ್ತಿಯನ್ನು ಒದಗಿಸುವುದು, ಬಂದಂಥ ಪ್ರಯಾಣಿಕರಿಗೆ, ಭಕ್ತಾದಿಗಳಿಗೆ ಈ ಕ್ಷೇತ್ರದಲ್ಲಿ ಯಾವುದೇ ತೊಂದರೆ ಇರಲಾರದಂಥ ರೀತಿಯಲ್ಲಿ ಈ ಒಂದು ಜಾತ್ರಾ ಮಹೋತ್ಸವ ನಡಿಬೇಕು ಅನ್ನೋ ಒಂದು ಉದ್ದೇಶದಿಂದ ಪೂರ್ವಭಾವಿ ಸೂಚನೆಗಳನ್ನು ಕೊಟ್ಟು ಎಲ್ಲ ಕಾರ್ಯಾಚರಣೆಗಳನ್ನು ಮಾಡಬೇಕು ಎಂಬ ಒಂದು
ಯೋಚನೆಯನ್ನು ಮಾಡಿ ದಂಡಾಧಿಕಾರಿಗಳಿಗೆ, DSPಗಳಿಗೆ ಮತ್ತು ತಾಲೂಕಿನ ಅಧಿಕಾರಿಗಳಿಗೆ, ಸಮಿತಿಯವರಿಗೆ ಸೂಚನೆಯನ್ನು ಕೊಟ್ಟು ಸುತ್ತು ರಸ್ತೆಗಳನ್ನು ನಿರ್ಮಾಣ ಮಾಡತಕ್ಕಂಥದ್ದು ಮತ್ತು ಬಹಳಷ್ಟು ವೆಹಿಕಲ್ಗಳು ಆಂಧ್ರದಿಂದ, ಮಹಾರಾಷ್ಟ್ರದಿಂದ ಮತ್ತು ಬೇರೆ ಬೇರೆ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಯಿಂದ ಲಕ್ಷಾನುಗಟ್ಟಲೆ ಜನರು ಭಕ್ತಾದಿಗಳು ಬರೋದರಿಂದ ಅದಕ್ಕೆ ತಕ್ಕಂತೆ ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡಬೇಕು, ಕುಡಿಯ ನೀರಿನ ವ್ಯವಸ್ಥೆ ಮಾಡಬೇಕು, ವಿದ್ಯುತ್ ಶಕ್ತಿ ವ್ಯವಸ್ಥೆ ಮಾಡಬೇಕು. ಇವೆಲ್ಲ ದೃಷ್ಟಿಕೋನ ಇಟ್ಟುಕೊಂಡು ಸೂಚನೆಗಳನ್ನು ಕೊಟ್ಟಿದ್ದು, ಆ ಸೂಚನೆಗಳ ಪ್ರಕಾರ ಈಗಾಗಲೇ ರಸ್ತೆಗಳ ನಿರ್ಮಾಣ ಕಾರ್ಯ ತಾತ್ಕಾಲಿಕವಾಗಿ ಮಾಡಲಾಗಿದೆ. ಮತ್ತು ಕುಡಿಯ ನೀರಿಂದು ಎಲ್ಲೆಲ್ಲಿ ಬೋರ್ವೆಲ್ಗಳು ಸುಮಾರು 10-12 ಬೋರ್ವೆಲ್ಗಳು ಹೈಯರ್ ಮಾಡಿಕೊಂಡು ಒಂದು 20-25 ಟ್ಯಾಂಕರ್ಗಳು ಹೈಯರ್ ಮಾಡಿಕೊಂಡು ನೀರಿನ ಸರಬರಾಜು ಜನರಿಗೆ ಮಾಡಬೇಕು ಅನ್ನೋ ಒಂದು ತೀರ್ಮಾನದ ಪ್ರಕಾರ ಆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಮತ್ತು ವಿದ್ಯುತ್ ಶಕ್ತಿ ಎಲ್ಲೆಲ್ಲಿ ಪಾರ್ಕಿಂಗ್ಗಳು ಮಾಡಿದ್ದಾರೆ ಅಲ್ಲಿ ಕತ್ಲ ಇರಬಾರ್ದು. ಮತ್ತು ಜಾತ್ರಾ ಮಹೋತ್ಸವ ನಡೀತಕ್ಕಂಥ ಸಂದರ್ಭದಲ್ಲಿ ಅಂಗಡಿಗಳು, ವ್ಯಾಪಾರಿಗಳಿಗೂ ಕೂಡ ಕರೆಕ್ಟಾಗಿ ನೀಟಾಗಿ ಎಲ್ಲಿ ಅಡೆತಡೆ ಇಲ್ಲದಂಥ ರೀತಿಯಲ್ಲಿ ಅಂಗಡಿಗಳನ್ನು ಹಾಕಿಸ್ತಕ್ಕಂಥ ಕೆಲಸವನ್ನು ಕೂಡ ಮಾಡಬೇಕಾಗಿದೆ. ಯಾಕಂದರೆ ಪ್ರಧಾನಿ ನರೇಂದ್ರ ಮೋದಿ ಎಲ್ಲ ವರ್ಗಗಳ ಕಲ್ಯಾಣಕ್ಕಾಗಿ ಶ್ರಮಿಸುವ ಮೂಲಕ ದೇಶವನ್ನು ಪ್ರಗತಿಯ ಹಾದಿಯಲ್ಲಿ ಮುನ್ನಡೆಸುತ್ತಿದ್ದಾರೆ ಎಂದು ಸಂಸದ ಕರಡಿ ಸಂಗಣ್ಣ ಹೇಳಿದರು. ಅವರು ಕುಷ್ಟಗಿ ಪಟ್ಟಣದಲ್ಲಿ ನಮ್ಮ ಸಂಕಲ್ಪ ವಿಕಸಿತ ಭಾರತ ಯಾತ್ರೆಯನ್ನು ಉದ್ಘಾಟಿಸಿ ಮಾತನಾಡಿದರು. ಎಲ್ಲ ವರ್ಗದ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರ ಯೋಜನೆಗಳನ್ನು ಜಾರಿ ಮಾಡಿದೆ. ಮಹಿಳೆಯರು, ಬುಡಕಟ್ಟು ಸಮುದಾಯ, ರೈತರ ಕಲ್ಯಾಣಕ್ಕಾಗಿ ಅನೇಕ ಯೋಜನೆಗಳನ್ನು ಜಾರಿಗೊಳಿಸಿದೆ. ಕೇಂದ್ರದ ಯೋಜನೆಗಳಿಂದ ದೇಶ ಹಾಗೂ ಕರ್ನಾಟಕ ರಾಜ್ಯ ಪ್ರಗತಿಯ ಹಾದಿಯಲ್ಲಿ ಮುನ್ನಡೆಯುತ್ತಿದೆ ಎಂದರು. ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಪರಿಯೋಜನಾ ಅಡಿಯ ಜನೌಷಧಿ ಕೇಂದ್ರದ ಸಂಖ್ಯೆಯಲ್ಲಿ 2ನೇ ಸ್ಥಾನ ಪಡೆದಿದೆ. ಅಮೃತ ಭಾರತ ನಿಲ್ದಾಣಗಳ ಅಡಿಯಲ್ಲಿ 56 ರೈಲ್ವೆ ನಿಲ್ದಾಣ ಆಧುನೀಕರಣ ಮತ್ತು ರಾಜ್ಯದಲ್ಲಿ 4 ವಂದೇ ಭಾರತ ರೈಲುಗಳು ಸಂಚರಿಸುತ್ತವೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಅಂಚೆ ಇಲಾಖೆಯ ಯೋಜನೆ ಬಗ್ಗೆ ಮಹಾಂತೇಶ್ ಹೊಸಪೇಟೆ, SS ಪಾಟೀಲ್, ಕೆನರಾ ಬ್ಯಾಂಕ್ ವ್ಯವಸ್ಥಾಪಕ ಮೊಹಮ್ಮದ್ ಬಶೀರ್, ವಿಜಯ್ ಕುಮಾರ್ ಹಿರೇಮಠ್, ರಾಜಪ್ಪ ಪತ್ತರ್, JJ ಆಚಾರ್, ಶಿವಕುಮಾರ್, ಚಂದ್ರಕಾಂತ್ ವಡಿಗೇರಿ ಸೇರಿದಂತೆ ಅನೇಕರಿದ್ದರು. ಆಶೀರ್ವಾದವನ್ನ ಮಾಡ್ತಿದೆ. ಆ ಆಶೀರ್ವಾದಕ್ಕೆ ಚ್ಯುತಿಬಾರರಾಗಿ ನಡ್ಕೊಂತಕ್ಕಂಥ ನಾಯಕ ಯಾರು? ಮಾನ್ಯ ನರೇಂದ್ರ ಮೋದಿ. 3 ವರ್ಷದ ಮಗು ಕೇಳಿ ಇವತ್ತು ನರೇಂದ್ರ ಮೋದಿ ಅವರ ಚರಿತ್ರೆಯನ್ನ ಇವತ್ತು ಆ ಮಗು ತಿಳಿಸ್ತದೆ. ಇತಿಹಾಸದ ಬಗ್ಗೆ ತಿಳ್ಕೋಬೇಕನ್ನ ಮಾತನ್ನ ಕೂಡ ನಾನು ಮಾತಾಡಿದ್ದೀನಿ. ಅಂದ್ರೆ ಬಹಳ ಕಾಲ ಆಡಳಿತ ಮಾಡತಕ್ಕಂಥ ಪಕ್ಷದಿಂದ ಅವತ್ತಿನ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳಾಗಿದ್ರಲ್ಲ, ಅವರು ವಿದೇಶ ಪ್ರವಾಸವನ್ನು ಕೂಡ ಮಾಡ್ತಿದ್ರು. ಯಾಕಂದ್ರೆ ಒಂದು ದೇಶದ ಪ್ರಧಾನಮಂತ್ರಿ ಇನ್ನೊಂದು ದೇಶಕ್ಕೆ ಭೇಟಿಯನ್ನ ಕೊಡ್ಬೇಕಾಗ್ತದೆ. ಆ ದೇಶದ ಸ್ನೇಹ ಸಂಬಂಧವನ್ನ ಗಟ್ಟಿಗೊಳಿಸ್ತಕ್ಕಂಥದ್ರ ಜೊತೆಗೆ ಅಲ್ಲಿರ್ತಕ್ಕಂಥ ಬಂಡವಾಳವನ್ನ ಇವತ್ತು ತರ್ತಕ್ಕಂಥ ಕೆಲಸ ಮಾಡಬೇಕಾಗ್ತದೆ. ಹಾಗೆ ಅಂದಿನ ಪ್ರಧಾನಮಂತ್ರಿಗಳು ಬೇರೆ ದೇಶಕ್ಕೆ ಪ್ರವಾಸವನ್ನ ಮಾಡಿದಾಗ ನಮಗೇನಂತ ಕರಿತಿದ್ರು, ಇವತ್ತು ಪಾಶ್ಚಿಮಾತ್ಯ ರಾಷ್ಟ್ರಗಳು ಭಾರತದವ್ರು ಬಂದಿದ್ದಾರೆ ಅಂದ್ರೆ ಸಾಲ ಕೇಳಕ್ ಬಂದಿದ್ದಾರೆ ಅಂತ ತಿಳ್ಕೊಳ್ತಿದ್ರು ನಮ್ಮ ಬಗ್ಗೆ. ಅದಲ್ಲದೆ ಇನ್ನೊಂದು ಕೆಟ್ಟ ಮಾತನ್ನ ಆಡ್ತಿದ್ರು ನಮ್ಮ ದೇಶದ ಬಗ್ಗೆ. ಏನ್ ಆಡ್ತಿದ್ರು ಅವರು? ಭಾರತ ದೇಶ ಅಂದ್ರೆ ಇದು ಅವಾಡಿಗರ ದೇಶ ಅಂತ ಕರೀತಿದ್ದೆ ನಮಗೆ. ಅಂದ್ರೆ ಜಗತ್ತಿನಲ್ಲಿ ಭಾರತ ಲೆಕ್ಕಕ್ಕಿಲ್ಲಂತ ಸಂದರ್ಭವನ್ನ ನಾವು ನೋಡಿದ್ದೇವೆ. ಆದ್ರೆ ಇವತ್ತು ಒಂದ್ ಕಡೆ ಏನ್ ಹೇಳ್ತೇವೆ, ಕಂಪ್ಯಾರಿಸನ್ ಮಾಡ್ಬೇಕಂತೀವಿ ನಾವು. ಇವತ್ತು ನಿಮ್ಮ ಪ್ರಧಾನಮಂತ್ರಿ ಇವತ್ತು ನರೇಂದ್ರ ಮೋದಿ ಅವರಿಗೆ ಆಶೀರ್ವಾದವನ್ನ ಮಾಡಿದ್ರಲ್ಲ. ನರೇಂದ್ರ ಮೋದಿ ಯಾವುದೇ ದೇಶಕ್ಕೆ ಹೋದ್ರೆ ಇವತ್ತೇನಿಲ್ಲ ನಾಯಕರನ್ನ ರೆಡ್ ಕಾರ್ಪೆಟ್ ಆಗಿ ಕೂಡಿಸಿದ್ರಲ್ಲ, ಹಾಗೆ ಅಲ್ಲಿರ್ತಕ್ಕಂಥ ಚೀಫ್ ಇರ್ಬೋದು, ಅಲ್ಲಿರ್ತಕ್ಕಂಥ ಪ್ರಧಾನಮಂತ್ರಿಗಳು ಏರ್ಪೋರ್ಟಿಗೆ ಬರ್ತಾರೆ. ನಮ್ಮ ನರೇಂದ್ರ ಮೋದಿ ಅವರನ್ನ ಇವತ್ತು ವೆಲ್ಕಮ್ ಮಾಡ್ತಕ್ಕಂಥದನ್ನ ನಾವು ಸಂಭ್ರಮಿಸಬೇಕಲ್ಲ. ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಬಜೆಟ್ನಲ್ಲಿ ಜನರ ಬದುಕು ಕಟ್ಟುವ ಕೆಲಸವನ್ನು ಮಾಡಬೇಕೆಂದು ಒತ್ತಾಯಿಸಿ ಸಿಪಿಐ ತಾಲೂಕಾ ಘಟಕದಿಂದ ಪ್ರತಿಭಟನೆ ನಡೆಸಲಾಯಿತು. ನಗರದ ಮಿನಿ ವಿಧಾನಸೌಧದ ಎದುರುಗಡೆ ಪ್ರತಿಭಟನೆ ನಡೆಸಿದ ಸಿಪಿಐ ಮುಖಂಡರು ಭಾವನಾತ್ಮಕ ರಾಜಕಾರಣ ಸಾಕು, ಜನರ ಬದುಕು ಕಟ್ಟುವ ರಾಜಕಾರಣ ಮಾಡಿ ಎನ್ನುವ ವಿವಿಧ ಬೇಡಿಕೆಗಳುಳ್ಳ ಮನವಿ ಪತ್ರವನ್ನು ತಹಸೀಲ್ದಾರರ ಮುಖಾಂತರ ರಾಜ್ಯಪಾಲರಿಗೆ ರವಾನಿಸಿದರು. ಪ್ರತಿಭಟನೆಯಲ್ಲಿ ಸಿಪಿಐ ಜಿಲ್ಲಾಧ್ಯಕ್ಷ ಬಾಷುಮಿಯಾ ಮಾತನಾಡಿ, ಜನರ ಬದುಕು ಕಟ್ಟುವ ಕೆಲಸವನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮಂಡಿಸಲಿರುವ ಬಜೆಟ್ ಪೂರ್ವ ಜನರ ಹಕ್ಕೊತ್ತಾಯಗಳನ್ನು ಹಾಗೂ ಜನರ ಆಕ್ರೋಶವನ್ನು ಕೇಂದ್ರ ಹಾಗೂ
ರಾಜ್ಯ ಸರ್ಕಾರದ ಗಮನ ಸೆಳೆಯಲು ಭಾರತ ಕಮ್ಯುನಿಸ್ಟ್ ಪಕ್ಷ ರಾಜ್ಯ ಮಂಡಳಿಯಿಂದ ತೀರ್ಮಾನಿಸಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ವಿವರಿಸಿದರು. ಈ ಸಂದರ್ಭದಲ್ಲಿ ಎಐಟಿಯುಸಿ ಮುಖಂಡ ಡಿಎಚ್ ಕಂಬಳಿ, ಸಿಪಿಐ ಮುಖಂಡರಾದ ವೆಂಕನಗೌಡ ಗದ್ರಟಿಗಿ, ಮುಖಂಡರಾದ ಹನುಮಂತಪ್ಪ, ಕಾಜಾ ಸಾಬ್, ಸುಭಾನ್ ಸಾಬ್, ಪ್ರಕಾಶ್, ಶರೀಫ್ ಸಾಬ್, ಬಲರಾಮ್, ಸುಲೋಚನಾ, ಜಗದೀಶ್, ಮೊಹಮ್ಮದ್ ಅಲಿ ಸಾಬ್, ಈರಣ್ಣ ಸಾಲ್ಗುಂದ ಸೇರಿದಂತೆ ಹಲವರಿದ್ದರು. ಜನರ ಮಧ್ಯೆ ಕೆಲಸ ಮಾಡತಕ್ಕಂತ ಇದು ಪಕ್ಷ ಸಾಮೂಹಿಕ ಸಂಘಟನೆಗಳು ನಿಮ್ಮ ಮಧ್ಯೆ ಅಂಗನವಾಡಿ, ಎಐಟಿಸಿ, ಹಮಾಲರ ಮಧ್ಯೆ, ಕೆಎಸ್ಆರ್ಟಿಸಿ ಅವರ ಮಧ್ಯೆ ಹಲವಾರು ಜನಸಮೂಹದಲ್ಲಿ ಕಮ್ಯುನಿಸ್ಟ್ ಪಾರ್ಟಿ ಕೆಲಸ ಮಾಡ್ತಾರೆ. ಪಾರ್ಟಿ ಅಂತೇಳಿ ಬಂದಾಗ ಎಲೆಕ್ಷನ್ಗೂ ಜೊತೆರ್ತದೆ, ರಾಜಕೀಯ ಹೋರಾಟಗಳನ್ನು ಮಾಡ್ತದೆ. ಇದು ಕಮ್ಯುನಿಸ್ಟ್ ಪಾರ್ಟಿ ಅವರಿಗೆ. ನಾವು ಭಾರತತೆಯಿಂದ ಬದುಕಬೇಕು. ಇವ್ರು ಬದುಕಬೇಕು ಅಂತ ಹೇಳಿದ್ರೆ ಗಲಾಟೆಗಳಾಗಬಾರ್ದು, ಕೋಮು ಗಲಭೆಗಳನ್ನಾಗಬಾರ್ದು. ಹಿಂಗಾಗಿ 2024ರಲ್ಲಿ ಈ ಬರ್ತಕ್ಕಂಥ ಮುಂಬರುವ ಚುನಾವಣೆಯಲ್ಲಿ ಯಾವುದೇ ಕಂಡೀಷನ್ನಲ್ಲಿ ನಿಮಗೆ 1ನೇ ತಾರೀಕು ಈಗಾಗಲೇ ಬಂದು ನಮ್ಮ ಅಮರ್ ಸಿಕ್ಕವರ್ ಅವರು ರಾಜ್ಯ ಮಟ್ಟದ ಎಐಟಿಸಿ ಸಭೆಯಲ್ಲಿ ಹೇಳಿದ್ದಾರೆ. ನಮ್ಮ ಧೋರಣೆಗಳೇನು, 2024ರ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಕಾರ್ಯತಂತ್ರ ಏನಾಗಬೇಕು ಕಾರ್ಮಿಕ ವರ್ಗದ್ದು ಅಂತೇಳಿ ಹೇಳಿದ್ದಾರೆ. ಅದರ ಪ್ರಕಾರ 1ನೇ ತಾರೀಕು ಅಂದರೆ ಫೆಬ್ರವರಿ 1ಕ್ಕೆ ಇಡೀ ರಾಜ್ಯದಲ್ಲಿ ಕಮ್ಯುನಿಸ್ಟ್ ಪಕ್ಷದ ಜನ ಆಗ್ರಹ ಚಳವಳಿಗೆ, ಕಾರ್ಮಿಕರ ರೈತರ ಬೇಡಿಕೆಗಳು. ಶಾಸಕ ಹಂಪನಗೌಡ ಬಾದರ್ಲಿ ನೇತೃತ್ವದಲ್ಲಿ ಕಾಂಗ್ರೆಸ್ ಮುಖಂಡರು ತೆಲಂಗಾಣದ ಗ್ರಾಮೀಣಾಭಿವೃದ್ಧಿ ಇಲಾಖೆ ಸಚಿವೆ ಸೀತಕ್ಕ ಅವರನ್ನು ಹೈದರಾಬಾದ್ನ ಅವರ ಸರ್ಕಾರಿ ನಿವಾಸದಲ್ಲಿ ಭೇಟಿ ಮಾಡಿದರು. ತೆಲಂಗಾಣದಲ್ಲಿ ಇತ್ತೀಚೆಗೆ ನಡೆದ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿ ಸೀತಕ್ಕ ಗೆದ್ದು ರೇವಂತ್ ರೆಡ್ಡಿ ಸಂಪುಟದಲ್ಲಿ ಸಚಿವರಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಶಾಸಕ ಹಂಪನಗೌಡ ಬಾದರ್ಲಿ ಹಾಗೂ ರಾಯಚೂರು ಜಿಲ್ಲೆಯ ಕಾಂಗ್ರೆಸ್ ನಾಯಕರು ಭೇಟಿ ಮಾಡಿ ಶುಭಾಶಯ ಕೋರಿದರು. ರಾಜ್ಯದಲ್ಲಿ ನಡೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ನಲ್ಲ ವೆಂಕಟೇಶ್ವರರಾವ್ ಅವರ ನಿವಾಸದಲ್ಲಿ ಸುಮಾರು ದಿನಗಳ ಕಾಲ ತಂಗಿದ್ದ ಸೀತಕ್ಕ ಅವರು ಸಿಂಧನೂರು ಹಾಗೂ ಮಸ್ಕಿ ಕ್ಷೇತ್ರಗಳ ಆಂಧ್ರ ಕ್ಯಾಂಪ್ಗಳಲ್ಲಿ ಸಂಚರಿಸಿ ಹಂಪನಗೌಡ ಬಾದರ್ಲಿ ಹಾಗೂ ಮಸ್ಕಿ ಶಾಸಕರಾದ ಆರ್ ಬಸನಗೌಡ ತುರ್ವಿಹಳ್ ಅವರ ಪರವಾಗಿ ಪ್ರಚಾರ ನಡೆಸಿದ್ದನ್ನು ಸ್ಮರಿಸಬಹುದು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ವಸಂತಕುಮಾರ್, ರಜಾಕ್ ಉಸ್ತಾದ್, ಯುವ ಮುಖಂಡ ಡಾಕ್ಟರ್ ಸರೋಜ್ ಪಾಟೀಲ್ ಸೇರಿದಂತೆ ಇತರರಿದ್ದರು. ಜನವರಿ 20 ಮತ್ತು 21ರಂದು ನಗರದಲ್ಲಿ ಕರ್ನಾಟಕ ಲೋಕ ಸೇವಾ ಆಯೋಗ ನಡೆಸುತ್ತಿರುವ ಕನ್ನಡ ಭಾಷಾ ಪರೀಕ್ಷೆ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಅಚ್ಚುಕಟ್ಟಾಗಿ ನಡೆಸುವಂತೆ ಜಿಲ್ಲಾಧಿಕಾರಿ ಎಲ್ ಚಂದ್ರಶೇಖರ್ ನಾಯಕ್ ಸೂಚಿಸಿದರು. ಅವರು ನಗರದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ವಾಣಿಜ್ಯ ತೆರಿಗೆಗಳ ಇಲಾಖೆಯಲ್ಲಿನ ಉಳಿಕೆ ಮೂಲ ವೃಂದದ ವಾಣಿಜ್ಯ ತೆರಿಗೆ ಪರಿವೀಕ್ಷಕರು 230 ಹುದ್ದೆಗಳಿಗೆ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳ ಸಿದ್ಧತೆ ಕುರಿತು ಹಮ್ಮಿಕೊಂಡಿದ್ದ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಜನವರಿ 20ರಂದು ರಾಯಚೂರು ತಾಲೂಕಾ ವ್ಯಾಪ್ತಿಯ 17 ಪರೀಕ್ಷಾ ಕೇಂದ್ರಗಳಲ್ಲಿ 5015 ಹಾಗೂ ಜನವರಿ 21ರಂದು 21 ಪರೀಕ್ಷಾ ಕೇಂದ್ರಗಳಲ್ಲಿ 6521 ಅಭ್ಯರ್ಥಿಗಳು ಪರೀಕ್ಷೆಗೆ ನೋಂದಾಯಿಸಿಕೊಂಡಿದ್ದು, ವಾಣಿಜ್ಯ ತೆರಿಗೆಗಳ ಇಲಾಖೆಯಲ್ಲಿನ ಉಳಿಕೆ ಮೂಲ ವೃಂದದ ವಾಣಿಜ್ಯ ತೆರಿಗೆ ಪರಿವೀಕ್ಷಕರ 230 ಹುದ್ದೆಗಳಿಗೆ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಜನವರಿ 20ರಂದು 17 ಪರೀಕ್ಷಾ ಕೇಂದ್ರಗಳಿಗೆ 17 ಮೇಲ್ವಿಚಾರಕರನ್ನು ಮತ್ತು 17 ಸ್ಥಳೀಯ ನಿರೀಕ್ಷಣಾಧಿಕಾರಿಗಳನ್ನು ನೇಮಕ ಮಾಡಲಾಗಿದ್ದು, 5 ಮಾರ್ಗಾಧಿಕಾರಿಗಳು ಮತ್ತು 4 ವೀಕ್ಷಕರನ್ನು ನೇಮಿಸಲಾಗಿದೆ ಎಂದು ತಿಳಿಸಿದರು. ಜನವರಿ 21ರಂದು ಬೆಳಿಗ್ಗೆ 10 ಗಂಟೆಯಿಂದ 11:30 ಹಾಗೂ ಮಧ್ಯಾಹ್ನ 2 ಗಂಟೆಯಿಂದ 4 ಗಂಟೆಯವರೆಗೆ ನಡೆಯುವ ಪರೀಕ್ಷೆಗೆ ಒಟ್ಟು 21 ಪರೀಕ್ಷಾ ಕೇಂದ್ರಗಳಿಗೆ 21 ಮೇಲ್ವಿಚಾರಕರನ್ನು ಮತ್ತು 21 ಸ್ಥಳೀಯ ನಿರೀಕ್ಷಣಾಧಿಕಾರಿಗಳನ್ನು ನೇಮಕ ಮಾಡಲಾಗಿದ್ದು, 6 ಮಾರ್ಗಾಧಿಕಾರಿಗಳು ಮತ್ತು 5 ವೀಕ್ಷಕರನ್ನು ನೇಮಿಸಲಾಗಿದೆ ಎಂದರು.
ಪರೀಕ್ಷೆಗಳನ್ನು ಬರೆಯುವ ಅಭ್ಯರ್ಥಿಗಳಲ್ಲಿ ಕೋವಿಡ್ ಲಕ್ಷಣಗಳು ಕಂಡು ಬಂದಲ್ಲಿ ವೈದ್ಯಕೀಯ ತಪಾಸಣೆ ಮಾಡಿಸಬೇಕು ಮತ್ತು ಸೂಕ್ತ ವ್ಯವಸ್ಥೆ ಮಾಡಿಸಬೇಕು. ಕಡ್ಡಾಯವಾಗಿ ಪರೀಕ್ಷಾ ಕೇಂದ್ರಗಳಲ್ಲಿ ಕುಡಿಯುವ ನೀರು, ಶೌಚಾಲಯ ಹಾಗೂ ಗಾಳಿ ಬೆಳಕಿನ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ನೋಡಿಕೊಳ್ಳುವಂತೆ ಹೇಳಿದರು. ಪರೀಕ್ಷಾ ಕೇಂದ್ರಗಳಿಗೆ ನೇಮಕಗೊಂಡ ಮೇಲ್ವಿಚಾರಕರು, ಸ್ಥಳೀಯ ನಿರೀಕ್ಷಣಾಧಿಕಾರಿಗಳು, ಮಾರ್ಗಾಧಿಕಾರಿಗಳು ಹಾಗೂ ವೀಕ್ಷಕರು ಪರೀಕ್ಷೆಗಳನ್ನು ಅಚ್ಚುಕಟ್ಟಾಗಿ ಹಾಗೂ ನಿಯಮಾನುಸಾರವಾಗಿ ನಡೆಸುವಲ್ಲಿ ಹೆಚ್ಚಿನ ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸಬೇಕೆಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಕೆಡಿ ಬಡಿಗೇರ್, ಡಯಟ್ನ ಹಿರಿಯ ಉಪನ್ಯಾಸಕರಾದ ಮಲ್ಲಿಕಾರ್ಜುನ್, ಶಿವಮ್ಮ, ಪರೀಕ್ಷಾ ಕೇಂದ್ರಗಳ ಮುಖ್ಯ ಅಧೀಕ್ಷಕರು, ಸ್ಥಾನಿಕ ಜಾಗೃತ ದಳದ ಅಧಿಕಾರಿಗಳು, ಮೇಲ್ವಿಚಾರಕರು, ಮಾರ್ಗಾಧಿಕಾರಿಗಳು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಪ್ರಧಾನಿ ನರೇಂದ್ರ ಮೋದಿ ಕರೆ ನೀಡಿದ ಹಿನ್ನೆಲೆಯಲ್ಲಿ ರಾಯಚೂರು ನಗರದ ವಾರ್ಡ್ ನಂಬರ್ 10 ಜವಾಹರ್ ನಗರದಲ್ಲಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಮಠದ ಆವರಣದಲ್ಲಿ ಸ್ವಚ್ಛತಾ ಅಭಿಯಾನ ನಡೆಯಿತು. ಅಯೋಧ್ಯೆಯಲ್ಲಿ ಶ್ರೀರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆ ನಡೆಯಲಿರುವ ಹಿನ್ನೆಲೆಯಲ್ಲಿ ದೇಶದಾದ್ಯಂತ ಇರುವ ಎಲ್ಲ ದೇಗುಲ ಮತ್ತು ತೀರ್ಥಕ್ಷೇತ್ರಗಳಲ್ಲಿ ಸ್ವಚ್ಛತಾ ಕಾರ್ಯ ನಡೆಸಲು ಪ್ರಧಾನಿ ನರೇಂದ್ರ ಮೋದಿ ಕರೆ ಮೇರೆಗೆ ನಗರದ ವಾರ್ಡ್ ನಂಬರ್ 10ರ ಜವಾಹರ ನಗರದಲ್ಲಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಮಠದ ಆವರಣದಲ್ಲಿ ಸ್ವಚ್ಛತಾ ಅಭಿಯಾನಕ್ಕೆ ಶಾಸಕ ಡಾಕ್ಟರ್ ಎಸ್ ಶಿವರಾಜ್ ಪಾಟೀಲ್ ಅವರು ದೇವಸ್ಥಾನ ಆವರಣದಲ್ಲಿ ಕಸ ಕೂಡಿಸುವ ಮೂಲಕ ಸ್ವಚ್ಛತಾ ಅಭಿಯಾನಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಮಾಜಿ ಸದಸ್ಯ ಎನ್ ಶಂಕರಪ್ಪ, ಬಿಜೆಪಿ ನಗರಾಧ್ಯಕ್ಷರಾದ ಬಿ ಗೋವಿಂದ್, ಮುಖಂಡರಾದ ವೈ ಗೋಪಾಲರೆಡ್ಡಿ, ರವೀಂದ್ರ ಜಲ್ದಾರ್, ನಗರಸಭಾ ಸದಸ್ಯರಾದ ಶಶಿರಾಜ್, ರಾಘವೇಂದ್ರ ಸ್ವಾಮಿ ದೇವಸ್ಥಾನ ವ್ಯವಸ್ಥಾಪಕ ದ್ವಾರಕನಾಥ್, ಕೋಲಾರ ವೆಂಕಟೇಶ್, ಸಣ್ಣ ಈರಣ್ಣ, ರಾಮಾಂಜನೇಯ, ಅರ್ಚಕರು, ಪುರೋಹಿತರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಇಲ್ಲಿ ಯಾರಲ್ರಿ ಸರಿ ಓಕೆ ಹಿಂದೆ ಬರ್ರಿ. ಒಂದು ರಾಮ ಮಂದಿರ ಉದ್ಘಾಟನೆಯ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಸಂಪೂರ್ಣ ಭಾರತ ದೇಶದ ಎಲ್ಲ ದೇವಸ್ಥಾನಗಳನ್ನು ಸ್ವಚ್ಛಗೊಳಿಸುವಂಥ ಕಾರ್ಯ ಕೈಗೊಳ್ಳಬೇಕು ಅಂಥೇಳಿ ದೇಶದ ನಾಗರಿಕರಿಗೆ ಕರೆ ಕೊಟ್ಟಿದ್ದರು. ಅದರನ್ವಯ ಇವತ್ತು ವಾರ್ಡ್ ನಂಬರ್ 17ರಲ್ಲಿ ರಾಘವೇಂದ್ರ ಸ್ವಾಮಿ ಗುಡಿಯಲ್ಲಿ ಸ್ವಚ್ಛ ಮಾಡುವಂಥ ಕೆಲಸಕ್ಕೆ ಪ್ರಾರಂಭ ಕೊಟ್ಟಿದ್ದೇವೆ. ಇವತ್ತು ನಾವು 19, 20, 21ನೇ ತಾರೀಕು ರಾಯಚೂರಿನ ಎಲ್ಲ ವಿವಿಧ ದೇವಸ್ಥಾನಗಳಲ್ಲಿ ಸ್ವಚ್ಛ ಮಾಡುವಂಥ ಕೆಲಸ ಎಲ್ಲ ನಮ್ಮ ರಾಯಚೂರಿನ ನಾಗರಿಕರು ಮಾಡ್ತಾಯಿದ್ದಾರೆ. ಅದರಲ್ಲಿ ನಾವು ಭಾಗವಹಿಸಿದ್ದೇವೆ. ನಾಳೆ ನಾಡಿದ್ದೂ ನಾವು ಭಾಗವಹಿಸ್ತೇವೆ ಮತ್ತು ಸಂಪೂರ್ಣ ಎಲ್ಲ ದೇವಸ್ಥಾನಗಳು ಇವತ್ತು ಸ್ವಚ್ಛ ಮಾಡುವಂಥ ಕೆಲಸ ಪ್ರಾರಂಭ ಮಾಡಬೇಕು. ಮತ್ತು 22ರಂದು ಎಲ್ಲ ಸಾರ್ವಜನಿಕರು
ತಮ್ಮ ತಮ್ಮ ಮನೆಗಳಲ್ಲಿ 5 ಪ್ರಣತಿಗಳನ್ನು ಹಚ್ಚುವ ಮೂಲಕ ರಾಮ ದೇವರಿಗೆ ಶ್ರೀರಾಮಚಂದ್ರನಿಗೆ ನಾವು ಅದಕ್ಕೆ ಸಮರ್ಪಣೆ ಮಾಡಬೇಕಂತೇಳಿ ಕೇಳಲಿಕ್ಕೆ ಬಯಸ್ತೇನೆ. ಇಲ್ಲಿಗೆ ನನ್ನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರವಾಗಿ ವೀಕ್ಷಿಸಿ ವೈಭವ ಟಿವಿ. ವಂದನೆಗಳೊಂದಿಗೆ ದೇವಿಕಾ ಚನ್ನಬಸವ.